ನಮಸ್ಕಾರ ಕನ್ಯಾ ರಾಶಿಯವರೇ, ಕನ್ಯಾ ರಾಶಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಮಾತನಾಡಲಿರುವ ವಿಷಯಗಳು ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಕೆಲವು ಅಚ್ಚರಿಯ ಘಟನೆಗಳಿಗೆ ಉತ್ತರ ನೀಡುವಂತಿರಬಹುದು. ಅದಕ್ಕಾಗಿಯೇ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಈ ವಿಡಿಯೋದಲ್ಲಿ ಹೇಳಲಿರುವ ಕೆಲವು ವಿಷಯಗಳು ನಿಮ್ಮ ಕಣ್ಣು ತೆರೆಸುವಂತಿರಬಹುದು. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ವಿರೋಧಿಸುತ್ತಿರುವ ಇಬ್ಬರು ವ್ಯಕ್ತಿಗಳು ಯಾರು, ಕಳೆದ 9 ವರ್ಷಗಳಿಂದ ನಿಮ್ಮ ಜೀವನವನ್ನು ಗಮನಿಸುತ್ತಿರುವ ಅಥವಾ ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿರುವ ಆ ಮಹಿಳೆ ಯಾರು, ಅವರು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪ್ರಭಾವ ಬೀರುತ್ತಿದ್ದಾರೆ, ಈ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಒಂದು ಸಣ್ಣ ವಿನಂತಿ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ಆಯ್ಕೆ ಮಾಡಿ. ನಾವು ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತದೆ. ಕನ್ಯಾ ರಾಶಿಯವರೇ, ಮೊದಲನೆಯದಾಗಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನಿಮ್ಮ ಆಲೋಚನಾ ವಿಧಾನ, ನೀವು ಕೆಲಸ ಮಾಡುವ ರೀತಿ ಮತ್ತು ಜೀವನವನ್ನು ನೋಡುವ ದೃಷ್ಟಿಕೋನ ಇತರರಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ. ಹೊರಗಿನಿಂದ ನೋಡಿದಾಗ ನೀವು ಗಂಭೀರವಾಗಿ, ಧೈರ್ಯವಾಗಿ ಮತ್ತು ಎಲ್ಲವನ್ನು ನಿಭಾಯಿಸುವವರಂತೆ ಕಾಣಬಹುದು. ಆದರೆ ನಿಮ್ಮ ಒಳಗಿನ ನೋವು ಎಷ್ಟು ಇದೆ ಎಂಬುದು ನಿಮಗೆ ಹೊರತುಪಡಿಸಿ ಬೇರೆಯವರಿಗೆ ತಿಳಿದಿರುವುದಿಲ್ಲ. ಅನೇಕ ಕನ್ಯಾ ರಾಶಿಯವರು ತಮ್ಮ ನೋವನ್ನು ಯಾರ ಬಳಿಯೂ ಹೇಳಿಕೊಳ್ಳುವುದಿಲ್ಲ. ನೀವು ಯಾರನ್ನಾದರೂ ಪ್ರೀತಿಸಿದರೆ ಪ್ರಾಮಾಣಿಕವಾಗಿ ಪ್ರೀತಿಸುತ್ತೀರಿ. ಯಾರಿಗಾದರೂ ಸಹಾಯ ಮಾಡಲು ಸಾಧ್ಯವಾದರೆ ಯೋಚನೆ ಮಾಡದೆ ಮುಂದೆ ಬರುತ್ತೀರಿ. ನಿಮ್ಮ ಬಳಿ ಕಡಿಮೆ ಇದ್ದರೂ ಅದರಲ್ಲೊಂದು ಭಾಗವನ್ನು ಬೇರೆಯವರಿಗಾಗಿ ಖರ್ಚು ಮಾಡುವ ಸ್ವಭಾವ ನಿಮ್ಮಲ್ಲಿರುತ್ತದೆ. ಆದರೆ ಆಶ್ಚರ್ಯದ ಸಂಗತಿ ಎಂದರೆ ನೀವು ಬೇರೆಯವರಿಗೆ ಮಾಡುವ ಒಳ್ಳೆಯತನ ಯಾವಾಗಲೂ ಅದೇ ರೀತಿಯಲ್ಲಿ ನಿಮ್ಮ ಬಳಿಗೆ ಮರಳಿ ಬರುವುದಿಲ್ಲ. ಇದರಿಂದಲೇ ನಿಮ್ಮ ಮನಸ್ಸಿಗೆ ಅನೇಕ ಬಾರಿ ನೋವಾಗಿದೆ. ಕನ್ಯಾ ರಾಶಿಯವರು ತುಂಬ ಸೂಕ್ಷ್ಮ ಹೃದಯದವರು. ಹೊರಗಿನಿಂದ ಗಟ್ಟಿಯಾಗಿ ಕಾಣಿಸಿಕೊಂಡರೂ ಸಣ್ಣ ಮಾತು ಕೂಡ ನಿಮ್ಮ ಮನಸ್ಸಿಗೆ ತಾಗಬಹುದು. ಯಾರಾದರೂ ಹಲವು ವರ್ಷಗಳ ಹಿಂದೆ ಹೇಳಿದ ಒಂದು ಮಾತನ್ನು ಕೂಡ ನೀವು ಮರೆಯುವುದಿಲ್ಲ. ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸಿದವರು ಜೀವನ ಪೂರ್ತಿ ಮರೆಯುವುದಿಲ್ಲ. ಅದೇ ರೀತಿ ನಿಮಗೆ ದ್ರೋಹ ಮಾಡಿದವರನ್ನು ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವಾಗುವುದಿಲ್ಲ. ಕ್ಷಮಿಸಿದರೂ ಆ ಘಟನೆ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತದೆ. ಸ್ನೇಹದ ವಿಷಯದಲ್ಲಿಯೂ ನೀವು ತುಂಬ ಪ್ರಾಮಾಣಿಕರು. ಒಮ್ಮೆ ಯಾರನ್ನಾದರೂ ನಿಮ್ಮವರನ್ನಾಗಿ ಮಾಡಿಕೊಂಡರೆ ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗುತ್ತೀರಿ. ಆದರೆ ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಇದೇ ಸ್ನೇಹಿತರು ನಿಮಗೆ ಬೆನ್ನು ತಿರುಗಿಸುವ ಸಂದರ್ಭಗಳು ಇರಬಹುದು. ಆಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ನಾನು ಯಾರಿಗೂ ತಪ್ಪು ಮಾಡಿಲ್ಲ, ಹಾಗಾದರೆ ನನಗೆ ಮಾತ್ರ ಏಕೆ ಇಷ್ಟೊಂದು ಸಮಸ್ಯೆಗಳು? ಇದಕ್ಕೆ ಒಂದು ಪ್ರಮುಖ ಕಾರಣವಿದೆ. ನೀವು ಜನರನ್ನು ಬೇಗ ನಂಬುತ್ತೀರಿ. ನಿಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನು ಹಂಚಿಕೊಳ್ಳುತ್ತೀರಿ. ನಿಮ್ಮ ದೌರ್ಬಲ್ಯಗಳನ್ನು ಕೆಲವರ ಮುಂದೆ ಹೇಳಿಬಿಡುತ್ತೀರಿ. ಆದರೆ ಎಲ್ಲರೂ ನಿಮ್ಮಂತೆಯೇ ಇರುವುದಿಲ್ಲ. ಕೆಲವರು ನಿಮ್ಮ ನಂಬಿಕೆಯನ್ನೇ ನಿಮ್ಮ ವಿರೋಧ ಬಳಸಿಕೊಳ್ಳಬಹುದು. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಒಂದು ವಿಚಿತ್ರ ಪರಿಸ್ಥಿತಿ ಕಾಣಿಸಿಕೊಂಡಿರಬಹುದು. ಕೆಲಸ ಶುರು ಮಾಡಿದರೆ ಅಡೆತಡೆಗಳು, ಹಣ ಬರಬೇಕಾದರೆ ವಿಳಂಬ, ಒಳ್ಳೆಯ ಅವಕಾಶ ಸಿಕ್ಕರೆ ಕೊನೆಯ ಕ್ಷಣದಲ್ಲಿ ಯಾವುದೋ ಸಮಸ್ಯೆ, ಮನೆಯಲ್ಲಿ ಶಾಂತಿ ಇರಬೇಕು ಎಂದರೆ ಸಣ್ಣ ಪುಟ್ಟ ಜಗಳ,
ಒಟ್ಟಿನಲ್ಲಿ ಯಾವುದೋ ಕಾಣದ ಶಕ್ತಿ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿರುವಂತೆ ನಿಮಗೆ ಅನಿಸಿರಬಹುದು. ನಿಮಗೂ ಇಂತಹ ಅನುಭವಗಳಾಗಿದ್ದರೆ ಈ ವಿಡಿಯೋದ ಮುಂದಿನ ಭಾಗವನ್ನು ಬಹಳ ಗಮನದಿಂದ ಕೇಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶ್ರೀ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಕನ್ಯಾ ರಾಶಿಯವರೇ, ಜಾಗರೂಕರಾಗಿರಬೇಕಾದ ಸಮಯ. ಕನ್ಯಾ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಎಂದರೆ ನೀವು ಎಲ್ಲರೂ ನಿಮ್ಮಂತೆಯೇ ಒಳ್ಳೆಯವರು ಎಂದು ಭಾವಿಸುವುದು. ಆದರೆ ಈ ಜಗತ್ತಿನಲ್ಲಿ ಎಲ್ಲರೂ ಒಂದೇ ರೀತಿಯವರಲ್ಲ. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ನಿಜವಾಗಿಯೂ ಸಂತೋಷಪಡುತ್ತಾರೆ. ಆದರೆ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುತ್ತಾರೆ. ನೀವು ಹೊಸ ಕೆಲಸ ಶುರು ಮಾಡಿದಾಗ ಏಕೆ ಅಡೆತಡೆಗಳು ಬರುತ್ತವೆ? ನೀವು ಹಣ ಗಳಿಸಲು ಪ್ರಯತ್ನಿಸಿದಾಗ ಏಕೆ ಅನಿರೀಕ್ಷಿತ ಖರ್ಚು ಬರುತ್ತವೆ? ನಿಮ್ಮ ಮನೆಯಲ್ಲಿ ಸಂತೋಷದ ಸಮಯ ಬಂದಾಗ ಏಕೆ ಸಣ್ಣ ವಿಷಯ ದೊಡ್ಡ ಜಗಳವಾಗುತ್ತದೆ? ಇವೆಲ್ಲವೂ ಕೇವಲ ಕಾಕತಾಳೀಯವೇ? ಅಥವಾ ನಿಮ್ಮ ಸುತ್ತಲಿರುವ ಕೆಲವು ಜನರ ಪ್ರಭಾವವು ಇದಕ್ಕೆ ಕಾರಣವಾಗಿರಬಹುದೇ? ಆಧ್ಯಾತ್ಮಿಕ ದೃಷ್ಟಿಕೋನದ ಪ್ರಕಾರ ನಮ್ಮ ಜೀವನಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಕಾರಣಕ್ಕಾಗಿ ಬರುತ್ತಾನೆ. ಕೆಲವರು ಸಹಾಯ ಮಾಡಲು ಬರುತ್ತಾರೆ, ಕೆಲವರು ಜೀವನದ ಪಾಠ ಕಲಿಸಲು ಬರುತ್ತಾರೆ, ಇನ್ನು ಕೆಲವರು ನಮ್ಮನ್ನು ಪರೀಕ್ಷಿಸಲು ಬರುತ್ತಾರೆ. ಆದರೆ ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಳೆದ ಹಲವು ವರ್ಷಗಳಿಂದ ಪ್ರಭಾವ ಬೀರುತ್ತಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ಕೆಲವು ಸೂಚನೆಗಳು ಕಂಡುಬರುತ್ತಿವೆ. ವಿಶೇಷವಾಗಿ ಸುಮಾರು 9 ವರ್ಷಗಳಿಂದ ನಿಮ್ಮನ್ನು ಗಮನಿಸುತ್ತಿರುವ ಅಥವಾ ನಿಮ್ಮ ಜೀವನದ ಬಗ್ಗೆ ಆಸಕ್ತಿ ಹೊಂದಿರುವ ಒಬ್ಬ ಮಹಿಳೆಯ ವಿಚಾರ ಇಲ್ಲಿ ಬರುತ್ತದೆ. ಇದನ್ನು ಅಕ್ಷರಶಃ ತೆಗೆದುಕೊಳ್ಳಬೇಡಿ. ಅಂದರೆ ಆ ಮಹಿಳೆ ಪ್ರತಿದಿನ ನಿಮ್ಮ ಮುಂದೆ ಹಿಂದೆ ಬರುತ್ತಿದ್ದಾರೆ ಎಂದಲ್ಲ. ನಿಮ್ಮ ಜೀವನದ ಮೇಲೆ ದೀರ್ಘಕಾಲದಿಂದ ಪ್ರಭಾವ ಬೀರುತ್ತಿರುವ ವ್ಯಕ್ತಿ ಎಂಬ ಅರ್ಥದಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವರಿಗೆ ಆ ವ್ಯಕ್ತಿ ಸಂಬಂಧಿಯಾಗಿರಬಹುದು, ಕೆಲವರಿಗೆ ಹಳೆಯ ಸ್ನೇಹಿತೆಯಾಗಿರಬಹುದು, ಇನ್ನು ಕೆಲವರಿಗೆ ಹಿಂದೆ ಪರಿಚಯವಿದ್ದ ಮಹಿಳೆಯಾಗಿರಬಹುದು. ಅವರು ನಿಮ್ಮ ಯಶಸ್ಸು ಮತ್ತು ವೈಫಲ್ಯಗಳನ್ನು ಗಮನಿಸುತ್ತಿರಬಹುದು. ಆದರೆ ಇಲ್ಲಿ ಒಂದು ಮುಖ್ಯವಾದ ಮಾತಿದೆ. ಎಲ್ಲರೂ ಕೆಟ್ಟವರೇ ಎಂದು ಭಾವಿಸಬೇಡಿ. ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರನ್ನು ಅನುಮಾನಿಸುವುದು ಸರಿಯಲ್ಲ. ಈ ಸೂಚನೆಗಳ ಉದ್ದೇಶ ನಿಮ್ಮನ್ನು ಭಯಪಡಿಸುವುದಲ್ಲ. ನಿಮ್ಮ ಜೀವನದಲ್ಲಿ ಯಾರು ನಿಜವಾಗಿಯೂ ನಿಮ್ಮ ಒಳಿತನ್ನು ಬಯಸುತ್ತಾರೆ ಮತ್ತು ಯಾರು ಕೇವಲ ನಟಿಸುತ್ತಿದ್ದಾರೆ ಎಂಬುದನ್ನು ಯೋಚಿಸುವಂತೆ ಮಾಡುವುದು. ನಿಮ್ಮ ಸುತ್ತಲಿರುವ ಇಬ್ಬರು ವ್ಯಕ್ತಿಗಳು. ಕನ್ಯಾ ರಾಶಿಯವರೇ, ಈಗ ಬಹಳ ಮುಖ್ಯವಾದ ವಿಷಯಕ್ಕೆ ಬರುತ್ತೇನೆ. ನಿಮ್ಮ ಸುತ್ತಲೂ ಇಬ್ಬರು ವ್ಯಕ್ತಿಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಎಂಬ ಸೂಚನೆ ಇದೆ. ಮೊದಲ ವ್ಯಕ್ತಿ ನಿಮ್ಮ ಕುಟುಂಬದವರಾಗಿರಬಹುದು ಅಥವಾ ಹತ್ತಿರದ ಸಂಬಂಧಿಯಾಗಿರಬಹುದು. ಅವರು ನಿಮ್ಮ ಮುಂದೆ ನಿಮ್ಮನ್ನು ಹೊಗಳಬಹುದು, ನಿಮ್ಮ ಯಶಸ್ಸಿಗೆ ಅಭಿನಂದಿಸಬಹುದು, ನಿಮ್ಮೊಂದಿಗೆ ನಗುತ್ತಾ ಮಾತನಾಡಬಹುದು. ಆದರೆ ನಿಮ್ಮ ಬೆಳವಣಿಗೆಯನ್ನು ಒಳಗೊಳಗೆ ಇಷ್ಟಪಡದಿರುವ ಸಾಧ್ಯತೆಯೂ ಇದೆ. ನೀವು ಹೊಸ ವಸ್ತು ಖರೀದಿಸಿದಾಗ, ನಿಮ್ಮ ಮನೆಯಲ್ಲಿ ಒಳ್ಳೆಯ ಘಟನೆ ನಡೆದಾಗ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಫಲಿತಾಂಶ ಬಂದಾಗ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ಶುಭ ಸುದ್ದಿ ಬಂದಾಗ ಅವರು ನಗುತ್ತಾ ಅಭಿನಂದಿಸಬಹುದು. ಆದರೆ ಅವರ ಮನಸ್ಸಿನಲ್ಲಿ ಅದೇ ಸಂತೋಷ ಇರಬೇಕೆಂದಿಲ್ಲ. ಎರಡನೆಯ ವ್ಯಕ್ತಿ ನಿಮ್ಮ ಸ್ನೇಹಿತರ ವಲಯದಲ್ಲಿರಬಹುದು. ಒಂದು ಕಾಲದಲ್ಲಿ ನಿಮಗೆ ತುಂಬ ಹತ್ತಿರವಾಗಿದ್ದ ವ್ಯಕ್ತಿಯಾಗಿರಬಹುದು. ನೀವು ಅವರನ್ನು ಸಂಪೂರ್ಣವಾಗಿ ನಂಬಿರಬಹುದು. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅವರಿಗೆ ಹೇಳಿರಬಹುದು. ನಿಮ್ಮ ದುಃಖ, ಸಮಸ್ಯೆ, ಕುಟುಂಬದ ವಿಷಯಗಳು ಮತ್ತು ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಹಂಚಿಕೊಂಡಿರಬಹುದು. ಆದರೆ ನಂತರ ಅವರು ನಿಮ್ಮ ವಿಷಯಗಳನ್ನು ಬೇರೆ ಯಾರೊಂದಿಗಾದರೂ ಹೇಳಿರುವ ಸಾಧ್ಯತೆ ಇದೆ.
ನಿಮ್ಮ ರಹಸ್ಯವನ್ನು ಬೇರೆಯವರಿಗೆ ತಿಳಿಸಿರುವ ಸಂದರ್ಭವೂ ಇರಬಹುದು. ಇಂತಹ ವ್ಯಕ್ತಿಗಳನ್ನು ಗುರುತಿಸುವುದು ತುಂಬ ಕಷ್ಟ, ಏಕೆಂದರೆ ಅವರು ನೇರವಾಗಿ ನಿಮಗೆ ಹಾನಿ ಮಾಡುವುದಿಲ್ಲ. ನಗುವಿನ ಮೂಲಕ, ಮಾತಿನ ಮೂಲಕ ಅಥವಾ ಸಣ್ಣ ಸಣ್ಣ ರೀತಿಯಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತಾರೆ. ಆದ್ದರಿಂದ ಕನ್ಯಾ ರಾಶಿಯವರೇ, ಇನ್ನು ಮುಂದೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ವಿಷಯವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳುವ ಅಗತ್ಯವಿಲ್ಲ. ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರಿಗೂ ಮುಂಚಿತವಾಗಿ ಹೇಳಬೇಕಾಗಿಲ್ಲ. ಕೆಲವು ಯಶಸ್ಸುಗಳು ಮೌನವಾಗಿಯೇ ಬರಲಿ. ಒಂದು ಸಣ್ಣ ಆಧ್ಯಾತ್ಮಿಕ ಪರಿಹಾರ: ಪ್ರತಿ ಬುಧವಾರ ಗಣೇಶನನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಓಂ ಗಂ ಗಣಾಧಿಪತಿಯೇ ನಮಃ ಎಂಬ ಮಂತ್ರವನ್ನು 21 ಬಾರಿ ಪಠಿಸಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಎಂದು ಬರೆಯಿರಿ. ಗಣಪತಿಯ ಅನುಗ್ರಹ ನಿಮ್ಮ ಜೀವನದ ಅಡೆತಡೆಗಳನ್ನು ದೂರ ಮಾಡಲಿ. ಹಳೆಯ ವ್ಯಕ್ತಿಯ ಮರಳುವ ಸೂಚನೆ: ಕನ್ಯಾ ರಾಶಿಯವರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹಳೆಯ ಪರಿಚಯ ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿ ಇದ್ದಕ್ಕಿದ್ದಂತೆ ಕರೆ ಮಾಡಬಹುದು, ಸಂದೇಶ ಕಳಿಸಬಹುದು ಅಥವಾ ಯಾವುದಾದರೂ ಕುಟುಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗಬಹುದು. ಆ ವ್ಯಕ್ತಿ ಏಕೆ ಮತ್ತೆ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ ಎಂಬುದನ್ನು ತಕ್ಷಣ ನಿರ್ಧರಿಸಬೇಡಿ. ಅವರ ನಡೆನುಡಿಗಳನ್ನು ಗಮನಿಸಿ. ತಕ್ಷಣವೇ ಸಂಪೂರ್ಣ ನಂಬಿಕೆ ಇಡಬೇಡಿ, ಏಕೆಂದರೆ ಪ್ರತಿಯೊಂದು ನಗುವಿನ ಹಿಂದೆ ಪ್ರಾಮಾಣಿಕತೆ ಇರಬೇಕೆಂದಿಲ್ಲ. ಆದರೆ ಅದೇ ಸಮಯದಲ್ಲಿ ಪ್ರತಿಯೊಬ್ಬರನ್ನು ಅನುಮಾನಿಸುವ ಅಗತ್ಯವೂ ಇಲ್ಲ. ಶಾಂತವಾಗಿ ಗಮನಿಸಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ಕೋಪದಲ್ಲಿ ಯಾರೊಂದಿಗೂ ಜಗಳವಾಡಬೇಡಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಕೆಲವು ಒಳ್ಳೆಯ ಬದಲಾವಣೆಗಳು ಆರಂಭವಾಗುವ ಸೂಚನೆಗಳು ಇವೆ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹ: ಪ್ರತಿ ಶುಕ್ರವಾರ ಸಂಜೆ ಸಾಧ್ಯವಾದರೆ ತುಪ್ಪದ ದೀಪ ಹಚ್ಚಿ ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ನಿಮ್ಮ ಮನೆಯಲ್ಲಿ ಒಳ್ಳೆಯ ಶಕ್ತಿ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗಲಿ ಎಂದು ಪ್ರಾರ್ಥಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ದೇವರ ಪಾದಗಳಲ್ಲಿ ಅರ್ಪಿಸಿ, ಏಕೆಂದರೆ ಭಯ ಇರುವಲ್ಲಿ ನಿರ್ಧಾರಗಳು ತಪ್ಪಾಗಬಹುದು. ಧೈರ್ಯ ಇರುವಲ್ಲಿ ಹೊಸ ಮಾರ್ಗಗಳು ಕಾಣಿಸಿಕೊಳ್ಳುತ್ತವೆ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ. ಮುಂದಿನ ದಿನಗಳಲ್ಲಿ 3 ವಿಷಯಗಳಲ್ಲಿ ಎಚ್ಚರ: ಕನ್ಯಾ ರಾಶಿಯವರೇ, ಮುಂದಿನ ದಿನಗಳಲ್ಲಿ 3 ವಿಷಯಗಳ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಿ. ಮೊದಲನೆಯದು ಹಣ. ಯಾರಾದರೂ ನಿಮ್ಮ ಮೇಲೆ ಹಣ ಹೂಡಿಕೆ ಮಾಡಲು ಒತ್ತಾಯ ಹಾಕಿದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪೂರ್ಣ ವಿವರಗಳನ್ನು ತಿಳಿದುಕೊಳ್ಳಿ. ಎರಡನೆಯದು ವೈಯಕ್ತಿಕ ಮಾಹಿತಿ. ಹೊಸ ಸ್ನೇಹಿತರು ಅಥವಾ ಹೊಸ ಪರಿಚಯಸ್ಥರೊಂದಿಗೆ ನಿಮ್ಮ ಕುಟುಂಬದ ಮತ್ತು ವೈಯಕ್ತಿಕ ವಿಷಯಗಳನ್ನು ಎಲ್ಲವನ್ನೂ ಹಂಚಿಕೊಳ್ಳಬೇಡಿ. ಮೂರನೆಯದು ಕೋಪ. ನೀವು ಶಾಂತವಾಗಿರುವಾಗ ತುಂಬ ಬುದ್ಧಿವಂತಿಕೆಯಿಂದ ಯೋಚಿಸುತ್ತೀರಿ, ಆದರೆ ಕೋಪ ಬಂದಾಗ ಕ್ಷಣಿಕವಾಗಿ ತೆಗೆದುಕೊಳ್ಳುವ ಒಂದು ನಿರ್ಧಾರವೇ ನಂತರ ನಿಮಗೆ ತೊಂದರೆ ಕೊಡಬಹುದು. ಆದ್ದರಿಂದ ನಿಮ್ಮ ಮಾತುಗಳ ಮೇಲೆ ನಿಯಂತ್ರಣ ಇರಲಿ. ಒಳ್ಳೆಯ ಬೆಳವಣಿಗೆಗಳು ಆರಂಭವಾಗುತ್ತವೆ. ಇದರ ಜೊತೆಗೆ ಗ್ರಹಗಳ ಪ್ರಭಾವವು ಕೆಲವು ಒಳ್ಳೆಯ ಸೂಚನೆಗಳನ್ನು ನೀಡುತ್ತಿದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ನಿಧಾನವಾಗಿ ಮುಂದುವರಿಯಬಹುದು. ಕೆಲವರಿಗೆ ಇದು ಉದ್ಯೋಗಕ್ಕಾಗಿ ಸಂಬಂಧಿಸಿದ ವಿಷಯವಾಗಿರಬಹುದು. ಕೆಲವರಿಗೆ ವ್ಯವಹಾರದಲ್ಲಿ ಪ್ರಗತಿ, ಇನ್ನು ಕೆಲವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ. ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಒಂದು ಕೆಲಸ ಮತ್ತೆ ಚಲಿಸಲು ಪ್ರಾರಂಭಿಸಬಹುದು. ಇನ್ನು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಆದರೆ ಆ ಒಳ್ಳೆಯ ಫಲವನ್ನು ಸಂಪೂರ್ಣವಾಗಿ ಪಡೆಯಲು ಒಂದು ವಿಷಯ ನೆನಪಿಟ್ಟುಕೊಳ್ಳಿ: ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಜನರಿಂದ ಸ್ವಲ್ಪ ದೂರವಿರಿ. ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವವರು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ತಪ್ಪು ಹುಡುಕುವವರು.
ನಿನ್ನಿಂದ ಆಗುವುದಿಲ್ಲ ಎಂದು ಹೇಳುವವರು, ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವವರು. ಅವರ ಮಾತುಗಳನ್ನು ನಿಮ್ಮ ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ಅವರ ಅಭಿಪ್ರಾಯ ನಿಮ್ಮ ಭವಿಷ್ಯವಲ್ಲ, ನಿಮ್ಮ ಪರಿಶ್ರಮವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಕಳೆದ ನೋವುಗಳು ವ್ಯರ್ಥವಾಗಿಲ್ಲ. ಕನ್ಯಾ ರಾಶಿಯವರೇ, ಕಳೆದ ಕೆಲವು ವರ್ಷಗಳಲ್ಲಿ ನಿಮಗೆ ಒಂದು ಅನುಭವ ಆಗಿರಬಹುದು. ನೀವು ತುಂಬ ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಬೇರೆಯವರು ಮನ್ನಣೆ ಪಡೆದಿರಬಹುದು. ನೀವು ಮಾಡಿದ ಸಹಾಯವನ್ನು ಯಾರೂ ಗುರುತಿಸದೇ ಇರಬಹುದು. ನೀವು ಪ್ರಾಮಾಣಿಕವಾಗಿ ಮಾತನಾಡಿದರೂ ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ನೀವು ಪ್ರೀತಿಯಿಂದ ನೋಡಿದರೆ ನಿಮಗೆ ನೋವು ಕೊಟ್ಟಿರಬಹುದು. ಆ ಸಮಯದಲ್ಲಿ ನೀವು ನಿಮ್ಮ ಅದೃಷ್ಟವನ್ನು ಪ್ರಶ್ನಿಸಿರಬಹುದು. ನನ್ನ ಜೀವನ ಹೀಗೇಕೆ ಎಂದು ಯೋಚಿಸಿರಬಹುದು. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಪ್ರತಿಯೊಂದು ಪರೀಕ್ಷೆಯ ಹಿಂದೆಯೂ ಒಂದು ಕಾರಣವಿತ್ತು. ಚಿನ್ನವು ಬೆಂಕಿಯಲ್ಲಿ ಕರಗಿದ ನಂತರವೇ ಇನ್ನಷ್ಟು ಹೊಳೆಯುತ್ತದೆ. ಅದೇ ರೀತಿ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿರಬಹುದು. ಈ ಪರೀಕ್ಷೆಗಳು ಶಾಶ್ವತವಲ್ಲ, ಇನ್ನು ಬದಲಾವಣೆಗೆ ಮುಂದಿನ ಸೂಚನೆಗಳಾಗಿರಬಹುದು. ನಿಮ್ಮ ಭವಿಷ್ಯದ ಯೋಜನೆಗಳನ್ನು ರಹಸ್ಯವಾಗಿಡಿ. ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಯಾರ ಮುಂದೆ ಹೇಳುತ್ತೀರಿ ಎಂಬುದರಲ್ಲಿ ಜಾಗರೂಕರಾಗಿರಿ. ಕೆಲವರು ನಿಮ್ಮ ಒಳ್ಳೆಯ ಯೋಜನೆಗಳನ್ನು ಕೇಳಿದ ತಕ್ಷಣ ನಿಮ್ಮನ್ನು ನಿರುತ್ಸಾಹಗೊಳಿಸುವ ಮಾತುಗಳನ್ನು ಆಡಬಹುದು. ಅದು ನಿನ್ನಿಂದ ಆಗುವುದಿಲ್ಲ, ಅದು ಅಷ್ಟು ಸುಲಭವಲ್ಲ, ನೀನು ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವವರ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಅವರ ಅಭಿಪ್ರಾಯ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಪರಿಶ್ರಮ, ನಿಮ್ಮ ಧೈರ್ಯ ಮತ್ತು ನಿಮ್ಮ ನಿರ್ಧಾರಗಳು ನಿಮ್ಮ ದಾರಿಯನ್ನು ನಿರ್ಧರಿಸುತ್ತವೆ. ವಿಡಿಯೋ ಇಷ್ಟವಾಗುತ್ತಿದ್ದರೆ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ದುರ್ಗಾ ಮಾತಾ ಎಂದು ಬರೆಯಿರಿ ಮತ್ತು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಒಂದು ಸತ್ಯ ನಿಮ್ಮ ಮುಂದೆ ಬರಬಹುದು. ಕನ್ಯಾ ರಾಶಿಯವರೇ, ಮುಂದಿನ ದಿನಗಳಲ್ಲಿ ನೀವು ಬಹಳ ನಂಬಿದ್ದ ವ್ಯಕ್ತಿಯ ಬಗ್ಗೆ ಒಂದು ಹೊಸ ಮಾಹಿತಿ ತಿಳಿಯುವ ಸಾಧ್ಯತೆ ಇದೆ. ಅವರ ಮಾತು ಮತ್ತು ಅವರ ಕೆಲಸ ಒಂದೇ ಆಗಿಲ್ಲ ಎಂಬುದು ನಿಮಗೆ ಗೊತ್ತಾಗಬಹುದು. ಮೊದಲಿಗೆ ಈ ವಿಷಯ ನಿಮಗೆ ನೋವು ಕೊಡಬಹುದು, ಆದರೆ ನಂತರ ಅದೇ ಸತ್ಯ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗಿದೆ ಎಂದು ನಿಮಗೆ ಅರ್ಥವಾಗಬಹುದು. ಏಕೆಂದರೆ ಯಾರು ನಿಜವಾದವರು, ಯಾರು ಕೇವಲ ನಟಿಸುತ್ತಿದ್ದಾರೆ ಎಂಬುದನ್ನು ಗುರುತಿಸುವ ಅವಕಾಶ ನಿಮಗೆ ಸಿಗುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಕೆಲವು ಬಾಗಿಲುಗಳು ಮುಚ್ಚುವುದು ಕೂಡ ಒಂದು ಆಶೀರ್ವಾದ. ತಪ್ಪು ಜನರು ನಮ್ಮ ಜೀವನದಿಂದ ದೂರವಾದಾಗ ಮಾತ್ರ ಸರಿಯಾದ ಜನರಿಗೆ ಜಾಗ ಸಿಗುತ್ತದೆ. ಸರಿಯಾದ ಅವಕಾಶಗಳು ಬರಲು ಹಳೆಯ ಅಡೆತಡೆಗಳು ದೂರವಾಗಬೇಕಾಗುತ್ತದೆ. ಸ್ಥಗಿತಗೊಂಡ ಕೆಲಸ ಮತ್ತೆ ಚಲಿಸುತ್ತದೆ. ನಿಮ್ಮ ಗ್ರಹ ಸ್ಥಿತಿಗಳು ಇನ್ನೊಂದು ಒಳ್ಳೆಯ ಸೂಚನೆಯನ್ನು ನೀಡುತ್ತಿವೆ. ಬಹಳ ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಕೆಲಸ ಮತ್ತೆ ಆರಂಭವಾಗುವ ಸಾಧ್ಯತೆ ಇದೆ. ಕೆಲವರಿಗೆ ಅದು ಮನೆ ನಿರ್ಮಾಣದ ವಿಚಾರವಾಗಿರಬಹುದು. ಕೆಲವರಿಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯವಾಗಿರಬಹುದು. ಇನ್ನು ಕೆಲವರಿಗೆ ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ವಿಚಾರವಾಗಿರಬಹುದು. ಯಾವುದೇ ವಿಷಯವಾಗಿದ್ದರೂ ನಿರಾಶೆಯಿಂದ ಜಾಗದಲ್ಲಿ ಮತ್ತೆ ಭರವಸೆ ಮೂಡುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ. ಒಳಗೆ ಇದ್ದಾಗ ನಿಮ್ಮ ಭಯಗಳ ಬಗ್ಗೆ ಯೋಚಿಸಬೇಡಿ. ನಿಮ್ಮ ಗುರಿಗಳ ಬಗ್ಗೆ ಯೋಚಿಸಿ. ನಿಮ್ಮ ಅಭಿವೃದ್ಧಿಯ ಬಗ್ಗೆ ಯೋಚಿಸಿ. ಇತರರು ಏನು ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಅಲ್ಲ, ನೀವು ಏನು ಮಾಡಬೇಕು ಎಂಬುದರ ಬಗ್ಗೆ ಗಮನ ಕೊಡಿ. ಭೂತಕಾಲವನ್ನು ಬಿಟ್ಟು ಭವಿಷ್ಯದ ಕಡೆ ನೋಡಿ. ಹಿರಿಯರ ಆಶೀರ್ವಾದ. ನಿಮ್ಮ ಮನೆಯ ಹಿರಿಯರ ಆಶೀರ್ವಾದವು ಬಹಳ ಮುಖ್ಯ. ಅವರನ್ನು ಗೌರವಿಸಿ, ಅವರ ಮಾತುಗಳನ್ನು ಆಲಿಸಿ. ಕೆಲವೊಮ್ಮೆ ಜೀವನದ ಅನುಭವದಿಂದ ಹಿರಿಯರು ನೀಡುವ ಒಂದು ಸಲಹೆ ನಮಗೆ ಬಹಳ ದೊಡ್ಡ ದಾರಿದೀಪವಾಗಬಹುದು. ಜ್ಯೋತಿಷ್ಯ ಅಥವಾ ಆಧ್ಯಾತ್ಮಿಕ ಸಲಹೆಯ ಜೊತೆಗೆ ಜೀವನದ ಅನುಭವವನ್ನು ಗೌರವಿಸಿ. ಕನ್ಯಾ ರಾಶಿಯವರೇ, ನೀವು
ಈಗ ಕೇಳುತ್ತಿರುವ ಈ ವಿಷಯಗಳು ನಿಮ್ಮ ಜೀವನದಲ್ಲಿ ಆಗುತ್ತಿರುವ ಕೆಲವು ಘಟನೆಗಳನ್ನು ನೆನಪಿಗೆ ತಂದಿರಬಹುದು. ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದಿರಬಹುದು. ಆದರೆ ಯಾರನ್ನು ತಕ್ಷಣ ಶತ್ರು ಎಂದು ನಿರ್ಧರಿಸಬೇಡಿ. ಶಾಂತವಾಗಿ ಗಮನಿಸಿ. ನಿಮ್ಮ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಹಳೆಯ ಆಸೆ ಈಡೇರುವ ಸಾಧ್ಯತೆ. ಇದೀಗ ನಿಮಗೆ ಒಂದು ಒಳ್ಳೆಯ ಸುದ್ದಿ. ನಿಮ್ಮ ಬಹಳ ದಿನಗಳ ಹಳೆಯ ಆಸೆಗಳಲ್ಲಿ ಒಂದನ್ನು ಈಡೇರಿಸುವ ಅವಕಾಶ ಬರಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಕೆಲಸ ನಿಧಾನವಾಗಿ ಮುಂದುವರಿಯಬಹುದು. ಮುಚ್ಚಿದಂತೆ ಕಾಣುತ್ತಿದ್ದ ಬಾಗಿಲುಗಳು ಒಂದೊಂದಾಗಿ ತೆರೆಯಬಹುದು. ಆದರೆ ಇದಕ್ಕಾಗಿ ನೀವು ಹಿಂದೆ ನಿಮ್ಮನ್ನು ನೋಯಿಸಿದ ಜನರ ಬಗ್ಗೆ ಮತ್ತೆ ಮತ್ತೆ ಯೋಚಿಸುವುದನ್ನು ಕಡಿಮೆ ಮಾಡಬೇಕು. ಕ್ಷಮಿಸಲು ಸಾಧ್ಯವಾದರೆ ಕ್ಷಮಿಸಿ. ಮರೆಯಲು ಸಾಧ್ಯವಾಗದಿದ್ದರೂ ಆ ನೋವನ್ನು ಪ್ರತಿದಿನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಶಕ್ತಿಯನ್ನು ನಿಮ್ಮ ಗುರಿಗಳ ಮೇಲೆ ಇಡಿ. ನಿಮ್ಮ ಸಮಯವನ್ನು ನಿಮ್ಮ ಕುಟುಂಬದ ಮೇಲೆ ಇಡಿ. ನಿಮ್ಮ ನಂಬಿಕೆಯನ್ನು ದೇವರ ಮೇಲೆ ಇಡಿ. ಆಗ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಬಹುದು. ಕೊನೆಯ ಸಂದೇಶ. ಕನ್ಯಾ ರಾಶಿಯವರೇ, ನಿಮ್ಮಲ್ಲಿ ಅನೇಕರು ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳುತ್ತಿರಬಹುದು. ನಾನು ಇಷ್ಟೊಂದು ಕಷ್ಟಪಡುತ್ತಿದ್ದರೂ ಫಲ ಏಕೆ ತಡವಾಗುತ್ತಿದೆ? ನಾನು ಅರ್ಹನಾಗಿದ್ದರೂ ಅವಕಾಶಗಳು ಏಕೆ ತಡವಾಗಿ ಬರುತ್ತಿವೆ? ನನ್ನ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಏಕೆ ಮುಂದೂಡಲ್ಪಡುತ್ತಿವೆ? ಇದಕ್ಕೆ ಒಂದು ಉತ್ತರವೆಂದರೆ, ಪ್ರತಿಯೊಂದು ವಿಳಂಬವೂ ಶಾಶ್ವತವಲ್ಲ. ಕೆಲವೊಮ್ಮೆ ನಮಗೆ ಬೇಕಾದದ್ದನ್ನು ತಕ್ಷಣ ಸಿಗುವುದಿಲ್ಲ. ಆದರೆ ಸರಿಯಾದ ಸಮಯದಲ್ಲಿ ಸಿಗುವ ಅವಕಾಶವೇ ನಮ್ಮ ಜೀವನವನ್ನು ಬದಲಾಯಿಸಬಹುದು. ನಿಮ್ಮ ಹಿಂದಿನ ಒಳ್ಳೆಯ ಕಾರ್ಯಗಳ ಫಲಗಳು ನಿಧಾನವಾಗಿ ನಿಮ್ಮ ಕಡೆಗೆ ಬರಲು ಆರಂಭಿಸಬಹುದು. ನಿಮ್ಮ ಪರಿಶ್ರಮ ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣೀರು ವ್ಯರ್ಥವಾಗಿಲ್ಲ. ನಿಮ್ಮ ಪ್ರಾರ್ಥನೆಗಳು ವ್ಯರ್ಥವಾಗಿಲ್ಲ. ನೀವು ಮಾಡಿದ ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನವು ನಿಮ್ಮ ಜೀವನದಲ್ಲಿ ಒಂದು ದಿನ ಫಲ ನೀಡಬಹುದು. ಮುಂಬರುವ ಸಮಯದಲ್ಲಿ ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಜೀವನಕ್ಕೆ ಬರಬಹುದು. ಸ್ಥಗಿತಗೊಂಡ ಅವಕಾಶ ಮತ್ತೆ ನಿಮ್ಮ ಮುಂದೆ ಬರಬಹುದು. ಒಮ್ಮೆ ಅಸಾಧ್ಯವೆಂದು ಕಂಡಿದ್ದ ಕೆಲಸ ಈಗ ಸಾಧ್ಯವಾಗುವ ಪರಿಸ್ಥಿತಿ ಬರಬಹುದು. ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿರುವ ಸೂಚನೆಗಳಾಗಿರಬಹುದು. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ 3 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ನಿಮಗೆ ಬೇಕಾದ ಜೀವನವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ. ನಂತರ ದೇವರಿಗೆ ಧನ್ಯವಾದ ಹೇಳಿ. ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಿ. ಕನ್ಯಾ ರಾಶಿಯವರೇ, ನೀವು ಬಿದ್ದರೂ ಮುರಿದು ಹೋಗುವವರಲ್ಲ. ನೀವು ನೋವನ್ನು ಅನುಭವಿಸಿದರೂ ಜೀವನವನ್ನು ಬಿಟ್ಟುಕೊಟ್ಟವರಲ್ಲ. ನೀವು ಮೋಸ ಹೋದರೂ ನಿಮ್ಮ ಒಳ್ಳೆಯತನವನ್ನು ಸಂಪೂರ್ಣವಾಗಿ ಕಳೆದುಕೊಂಡವರಲ್ಲ. ಅದೇ ನಿಮ್ಮ ದೊಡ್ಡ ಶಕ್ತಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಸಂಬಂಧಗಳು ದೂರವಾಗಬಹುದು. ಕೆಲವು ಜನರ ನಿಜವಾದ ಸ್ವರೂಪ ಬಹಿರಂಗವಾಗಬಹುದು. ಮೊದಲಿಗೆ ಅದು ನಷ್ಟದಂತೆ ಕಾಣಬಹುದು. ಆದರೆ ನಂತರ ಅದೇ ಬದಲಾವಣೆ ನಿಮ್ಮ ಒಳಿತಿಗಾಗಿ ನಡೆದಿತ್ತು ಎಂಬುದು ಅರ್ಥವಾಗಬಹುದು. ಸರಿಯಾದ ಜನರು ಬರಲು ತಪ್ಪು ಜನರು ದೂರವಾಗಬೇಕಾಗುತ್ತದೆ. ಸರಿಯಾದ ಅವಕಾಶಗಳು ಬರಲು ಹಳೆಯ ಅಡೆತಡೆಗಳು ತೆರವುಗೊಳ್ಳಬೇಕಾಗುತ್ತದೆ. ಆದ್ದರಿಂದ ಭಯಪಡಬೇಡಿ. ಜಾಗರೂಕರಾಗಿರಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಪ್ರತಿಯೊಬ್ಬ ಕನ್ಯಾ ರಾಶಿಯವರು ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶ್ರೀರಾಮ್ ಎಂದು ಬರೆಯಿರಿ. ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ, ಆರೋಗ್ಯ, ಸಮೃದ್ಧಿ ಮತ್ತು ಯಶಸ್ಸು ತುಂಬಿರಲಿ ಎಂದು ಹಾರೈಸುತ್ತೇನೆ. ಕನ್ಯಾ ರಾಶಿಯವರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಕುಟುಂಬದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ನಾನು ಪ್ರತಿದಿನ ಇಂತಹ ಆಧ್ಯಾತ್ಮಿಕ ಮತ್ತು ರಾಶಿ ಫಲದ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತೇನೆ. ನಿಮ್ಮ ಚಂದಾದಾರಿಕೆ ಮತ್ತು ನಿಮ್ಮ ಪ್ರೀತಿ ನಮ್ಮ ಈ ಪ್ರಯಾಣಕ್ಕೆ ಬಹಳ ಮುಖ್ಯ.
ಮತ್ತೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಜೈ ಶ್ರೀರಾಮ್, ಜೈ ಮಹಾಲಕ್ಷ್ಮಿ, ಜೈ ದುರ್ಗಾ ಮಾತಾ, ಜೈ ಕನ್ನಿಕಾ ಪರಮೇಶ್ವರಿ.